ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಮೊದಲನೇದಾಗಿ ಈ ಬಾರಿಯ ರಸಲ್ ಮೇನಿಯಾ ಬಗ್ಗೆ ಮಾತಾಡ್ತಾ ಇದ್ರೆ ನಿಜವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈ ಬಾರಿಯ ರಸಲ್ ಮೇನಿಯಾಗೆ ಟಿಕೆಟ್ಸ್ ಗಳು ಕೂಡ ಪೂರ್ತಿ ಮಾರಾಟ ಆಗಿರಲಿಲ್ಲ. ಅಂಡ್ ಒಂದ್ ರೀತಿ ವರ್ಸ್ಟ್ ರಸಲ್ ಮೇನಿಯಾ ಆಫ್ ಆಲ್ ಟೈಮ್ ಅಂತ ನಾವು ಅನ್ಕೋತಾ ಇದೀವಿ. ಬಟ್ ಡಬ್ಲ್ಯೂ ಪ್ರಕಾರ ಈ ಬಾರಿಯ ರಸಲ್ ಮೇನಿಯಾ ನಿಜವಾಗ್ಲೂ ಕೂಡ ಅವರಿಗೆ ಒಳ್ಳೆ ಪ್ರಾಫಿಟ್ ನ ತಗೊಂಡು ಬಂದು ಕೊಟ್ಟಿದೆ. ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಪ್ರೆಸ್ ರಿಲೀಸ್ ಅಲ್ಲಿ ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಒನ್ ಆಫ್ ದ ಹೈಯೆಸ್ಟ್ ಗ್ರಾಸಿಂಗ್ ಇವೆಂಟ್ ಆಫ್ ಕಂಪನಿ ಹಿಸ್ಟ್ರಿ ಅಂತ ಇದನ್ನ ಕರೀತಾ ಇದ್ದಾರೆ. ಅಷ್ಟೇ ಅಲ್ಲ ಗೈಸ್, ರಸಲ್ ಮೇನಿಯಾ ಸಾಟರ್ಡೆ ಇದೆಯಲ್ಲ, ಅದು ESPN 2 ಅಲ್ಲಿ ಮೋಸ್ಟ್ ವ್ಯೂಡ್ ಎಪಿಸೋಡ್ ಆಗಿದೆ ಅಂತಾನೆ ಹೇಳ್ಬೇಕು. ಅಂಡ್ ರಸಲ್ ಮೇನಿಯಾ ಸಂಡೇ ಇದೆಯಲ್ಲ, ಅದು ESPN ನಲ್ಲಿ ಎಂಟೈರ್ ವೀಕೆಂಡ್ ಅಲ್ಲಿ ಮೋಸ್ಟ್ ವ್ಯೂಡ್ ಶೋ ಆಗಿದೆ ಅಂತಾನೆ ಹೇಳ್ಬೇಕು. ಅಂಡ್ ರಸಲ್ ಮೇನಿಯಾ 42 ಡಿಜಿಟಲ್ ರೆಕಾರ್ಡ್ ಅಲ್ಲಿ 1.3 ಬಿಲಿಯನ್ ವ್ಯೂಸ್ ನ ಪಡ್ಕೊಂಡಿದೆ ಅಕ್ರಾಸ್ ಆಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಲಿಟರಲಿ ಡಬ್ಲ್ಯೂ ಗಂತೂ ಇದರಿಂದ ಸಿಕ್ಕಾಪಟ್ಟೆ ಲಾಭ ಆಗಿದೆ ಅಂತಾನೆ ಹೇಳ್ಬೇಕು. ಎಲ್ಲ ಡಬ್ಲ್ಯೂ ಪ್ಲಾಟ್ಫಾರ್ಮ್ ಇಂದನೂ ಕೂಡ ರಸಲ್ ಮೇನಿಯಾ 42 ಗೆ ಟೋಟಲ್ ಆಗಿ 1.3 ಬಿಲಿಯನ್ ವ್ಯೂಸ್ ಬಂದಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಪ್ರಾಫಿಟ್ ಆಗಿದೆ ಅಂತ. ಅಂಡ್ ESPN ನ ವ್ಯೂವರ್ಶಿಪ್ ಕೂಡ ರಿಲೀಸ್ ಆಗಿದೆ. ಸಾಟರ್ಡೆ ರಸಲ್ ಮೇನಿಯಾ ನೈಟ್ 1 ಗೆ 1.62 ಮಿಲಿಯನ್ ವ್ಯೂವರ್ಶಿಪ್ ಬಂದಿದ್ರೆ, ಸಂಡೇ ರಸಲ್ ಮೇನಿಯಾ ನೈಟ್ 2 ಗೆ 1.82 ಮಿಲಿಯನ್ ವ್ಯೂವರ್ಶಿಪ್ ಬಂದಿದೆ. ನಿಜವಾಗ್ಲೂ ಇದಂತೂ ಸಿಕ್ಕಾಪಟ್ಟೆ ಕಮ್ಮಿ ಆಯಿತು. 1.6 1.8 ಮಂಡೇ ನೈಟ್ ರಾ ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇರುತ್ತೆ. ಇನ್ನು ರಸಲ್ ಮೇನಿಯಾಗೆ ಇನ್ನೂ ಕೂಡ ಜಾಸ್ತಿ ಬರಬೇಕಾಗಿತ್ತು. ಏನೇ ಆಗಲಿ ಕೇವಲ ಒಂದೊಂದು ಗಂಟೆ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಡಬ್ಲ್ಯೂ ಪ್ರಕಾರ ಅಂತೂ ಈ ಬಾರಿಯ ರಸಲ್ ಮೇನಿಯಾ ಒನ್ ಆಫ್ ದ ಹೈಯೆಸ್ಟ್ ಗ್ರಾಸಿಂಗ್ ಇವೆಂಟ್ ಆಫ್ ಆಲ್ ಟೈಮ್ ಆಗಿದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ರಿಕ್ ಫ್ಲೇಯರ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈ ಬಾರಿಯ ರಸಲ್ ಮೇನಿಯಾದಲ್ಲಿ ನಮಗೆ ರಿಕ್ ಫ್ಲೇಯರ್ ಅವರು ನೋಡೋದಕ್ಕೇನೆ ಸಿಗ್ಲಿಲ್ಲ. ಸೊ ಎಲ್ಲರೂ ಕೂಡ ಶಾಕ್ ಆದ್ರು, ಏನ್ ಗುರು ಲೆಜೆಂಡ್ ರಿಕ್ ಫ್ಲೇಯರ್ ಅವ್ರನ್ನ ಡಬ್ಲ್ಯೂ ಅವರು ಈ ಬಾರಿಯ ರಸಲ್ ಮೇನಿಯಾದಲ್ಲಿ ತೋರಿಸಲೇ ಇಲ್ವಲ್ಲ, ಅಟ್ಲೀಸ್ಟ್ ಒಂದು ವಿಡಿಯೋ ಪ್ಯಾಕೇಜ್ ಅಲ್ಲಾದ್ರೂ ಅವ್ರನ್ನ ತಗೊಂಡ್ ಬರ್ಬೋದಾಗಿತ್ತಲ್ಲ, ಅಟ್ಲೀಸ್ಟ್ ಆಡಿಯನ್ಸ್ ಹತ್ರನಾದ್ರೂ ನಮ್ಮ ರಿಕ್ ಫ್ಲೇಯರ್ ಅವರು ಕೂತ್ಕೊಂಡಿರ್ಬೋದಲ್ಲ ಅಂತ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ರೆ, ರಿಕ್ ಫ್ಲೇಯರ್ ಅವರು ಈಗ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಡಬ್ಲ್ಯೂ ಅವರು ಅವರನ್ನ ಇನ್ವೈಟೇ ಮಾಡಿರ್ಲಿಲ್ವಂತೆ ರಸಲ್ ಮೇನಿಯಾಗೆ. ಲಿಟರಲಿ ರಸಲ್ ಮೇನಿಯಾ 41 ಟೈಮ್ ಅಲ್ಲಿ ನಮ್ಮ ಶಾರ್ಲೆಟ್ ಫೇರ್ ಹಾಗೆ ಸ್ಟಿಫನಿ ಸ್ಟಾಟನ್ ಅವರ ಫ್ಯೂಡ್ ನಡೀತಾ ಇತ್ತಲ್ಲ, ಆ ಒಂದು ಟೈಮ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾಟನ್ ಅವರು ಶಾರ್ಲೆಟ್ ಫೇರ್ ಅವರಿಗೆ ಏನೋ ಅಂದ್ರು ಅಂತ ಅವರ ನಡುವೆ ಪರ್ಸನಲ್ ಆಗಿ ಜಗಳಗಳು ಶುರು ಆಗಿತ್ತು. ಆಗ ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ ನಿಮಗೆ, ಸಿಕ್ಕಾಪಟ್ಟೆ ಪರ್ಸನಲ್ ಡೈವರ್ಸ್ ಲೈಫ್ ಹಾಗೆ ಹೀಗೆ ಅಂತೆಲ್ಲ ಹೋಗಿದ್ದಾರೆ ಅಂತ. ಅಂಡ್ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಇವರ ನಡುವೆ ಸಿಕ್ಕಾಪಟ್ಟೆ ಹೀಟ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ರಿಕ್ ಫ್ಲೇಯರ್ ಅವರು ನಮ್ಮ ಸ್ಟಿಫನಿ ಸ್ಟಾಟನ್ ಅವ್ರನ್ನ ಡೇಟ್ ಮಾಡ್ತಿದ್ದು ಲುಡ್ವಿಗ್ ಕೈಸರ್. ಆ ಟೈಮ್ ಅಲ್ಲಿ ಅವರಿಗೆ ಬೆದರಿಕೆ ಹಾಕಿದ್ರಂತೆ, ನಿಜವಾಗ್ಲೂ ನಾನಂತೂ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ, ನಿನ್ ಮೇಲೆ ಅಟ್ಯಾಕ್ ಮಾಡ್ತೀನಿ ಅಂತ. ಸೊ ಲಿಟ್ರಲಿ ಗಾಯ್ಸ್, ಈ ಒಂದು ವಿಚಾರಕ್ಕೆ ಡಬ್ಲ್ಯೂ ಅವರು ರಿಕ್ ಫ್ಲೇಯರ್ ಅವ್ರನ್ನ ರಸಲ್ ಮೇನಿಯಾ 42 ಗೆ ಕರೆದಿಲ್ವಂತೆ. ಯಾಕಂದ್ರೆ ರಸಲ್ ಮೇನಿಯಾ 41 ನಲ್ಲಿ ರಿಕ್ ಫ್ಲೇಯರ್ ಅವರು ಲುಡ್ವಿಗ್ ಕೈಸರ್ ಅವರಿಗೆ ಎದುರಿಸಿದ್ರಂತೆ. ಅಂಡ್ ಅದಕ್ಕೆ ರಸಲ್ ಮೇನಿಯಾ 42 ಅಲ್ಲಿ ರಿಕ್ ಫ್ಲೇಯರ್ ಅವ್ರನ್ನ ಕರೆದಿಲ್ಲ ಅಂತ ಖುದ್ದಾಗಿ ನಮ್ಮ ರಿಕ್ ಫ್ಲೇಯರ್ ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ರಸಲ್ ಮೇನಿಯಾ ಬಗ್ಗೆನೇ. ರಸಲ್ ಮೇನಿಯಾ ವೀಕೆಂಡ್ ಅಲ್ಲಿ ಡಬ್ಲ್ಯೂ ಸೆಕ್ಯೂರಿಟಿ ಟೀಮ್ ಇಂದ ಸಿಕ್ಕಾಪಟ್ಟೆ ಕೊರತೆ ಉಂಟಾಗಿತ್ತಂತೆ ಸೂಪರ್ ಸ್ಟಾರ್ಸ್ ಗಳಿಗೆ. ಅಂಡ್ ಸೂಪರ್ ಸ್ಟಾರ್ಸ್ ಗಳು ಈಗ ಇದನ್ನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ CM ಪಂಕ್ ಅವರ ವಿಡಿಯೋ ವೈರಲ್ ಆದ್ಮೇಲೆ ಎಲ್ಲಾ ಸೂಪರ್ ಸ್ಟಾರ್ಸ್ ಗಳು ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ನಮಗೆ ಪ್ರಾಪರ್ ಸೆಕ್ಯೂರಿಟಿನ ಅವರು ಪ್ರೊವೈಡ್ ಮಾಡಿರಲಿಲ್ಲ. ಎಲ್ಲಾ ತೊಂದರೆಗಳು ಆದ್ಮೇಲೆ ಡಬ್ಲ್ಯೂ ಅವರು ನಮಗೆ ಸೆಕ್ಯೂರಿಟಿ ಟೀಮ್ ನ ಪ್ರೊವೈಡ್ ಮಾಡ್ತಾ ಇದ್ರು. ನಿಜವಾಗ್ಲೂ ಇದರಿಂದ ಸೂಪರ್ ಸ್ಟಾರ್ಸ್ ಗಳು ತುಂಬಾ ತೊಂದರೆನ ಅನುಭವಿಸಿದ್ದಾರೆ ಅಂತ ಕೆಲವೊಂದಷ್ಟು ಸೂಪರ್ ಸ್ಟಾರ್ಸ್ ಗಳೇ ರಿವೀಲ್ ಮಾಡ್ತಾ ಇದಾರಂತೆ. ಅಂಡ್ ಈ ರೀತಿ ಅಪ್ಡೇಟ್ ಗಳು ಬರ್ತಾ ಇದೆ. ಇವನ್ ನಮ್ಮ ರಾಯ್ಸ್ ಕೀಸ್ ಅವ್ರಿಗೂ ಕೂಡ ಒಬ್ಬ ಸೂಪರ್ ಸ್ಟಾರ್ ಇಂದ ತೊಂದರೆ ಆಗಿತ್ತು. ಅಂದ್ರೆ ಒಬ್ಬ ಸೂಪರ್ ಸ್ಟಾರ್ ರಾಯ್ಸ್ ಕೀಸ್ ಎಲ್ಲೇ ಹೋದ್ರು ಕೂಡ ಅವ್ರ ಹಿಂದೆನೆ ಹೋಗ್ತಾ ಇದ್ದ. ಅಂಡ್ ಅವನನ್ನ ತಡ್ ನಿಲ್ಸಿ ನಮ್ಮ ರಾಯ್ಸ್ ಕೀಸ್ ಅವರು ಕೂಡ ಇದು ನನ್ ಜಾಗ, ನನ್ನ ಹಿಂದೆ ಬರಬೇಡ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ನಮ್ಮ ಬುಕ್ಕರ್ ಟಿ ಅವರು ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು, ನಾನು ಬಾತ್ರೂಮ್ಗೆ ಹೋದ್ರು ಕೂಡ ನನ್ನ ಹಿಂದೆ ಕ್ಯಾಮ್ರಾ ಇಟ್ಕೊಂಡು ಬರ್ತಾ ಇದ್ರು ಅಂತ. ಅಷ್ಟು ಕೂಡ ಪ್ರೈವಸಿನ ಕೊಟ್ಟಿಲ್ಲ ಅಂದ್ರೆ ಫ್ಯಾನ್ಸ್ ಗಳು ಸೂಪರ್ ಸ್ಟಾರ್ಸ್ ಗಳಿಗೆ. ನಿಜವಾಗ್ಲೂ ಇದು ಡಬ್ಲ್ಯೂ ತಪ್ಪು. ಸೂಪರ್ ಸ್ಟಾರ್ಸ್ ಗಳ ಹಿಂದೆ ಅಟ್ಲೀಸ್ಟ್ ಒಬ್ರನ್ನಾದ್ರೂ ಸೆಕ್ಯೂರಿಟಿ ಆಗಿ ಕೊಡ್ಲೇಬೇಕಾಗಿತ್ತು ನೀವು. ಬಟ್ ನೀವು ಆ ಒಂದು ಕೆಲಸನ ರಸಲ್ ಮೇನಿಯಾದಲ್ಲಿ ಮಾಡಿಲ್ಲ. ಅಂಡ್ ಇದರಿಂದ ಸೂಪರ್ ಸ್ಟಾರ್ಸ್ ಗಳಿಗೆ ತುಂಬಾನೇ ತೊಂದರೆ ಆಗಿದೆ. ಅಂಡ್ ಫ್ಯಾನ್ಸ್ ಗಳ ತಪ್ಪು ಅಂತಾನು ಕೂಡ ನಾವೇನ್ ಹೇಳೋದಕ್ಕಾಗುದಿಲ್ಲ. ಯಾಕಂದ್ರೆ ಫ್ಯಾನ್ಸ್ ಗಳು ಅಪರೂಪಕ್ಕೆ ಸೂಪರ್ ಸ್ಟಾರ್ಸ್ ನ ನೋಡಿದ್ರೆ ನಾವು ಕೂಡ ಅದೇ ರೀತಿ ರಿಯಾಕ್ಟ್ ಮಾಡ್ತೀವಿ. ಸೊ ಅದು ನಮ್ ತಪ್ಪು ಅಂತಾನು ಕೂಡ ಹೇಳೋದಕ್ಕಾಗೋದಿಲ್ಲ, ಸೂಪರ್ ಸ್ಟಾರ್ಸ್ ಗಳ ತಪ್ಪು ಅಂತಾನು ಕೂಡ ಹೇಳೋದಕ್ಕಾಗೋದಿಲ್ಲ. ಇದು ಸೆಕ್ಯೂರಿಟಿಯ ತಪ್ಪು ಅಂತ ಇಲ್ಲಿ ಓಪನ್ ಆಗಿ ನಮಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಸೋಲ್ ರೂಕ್ ಅವರ ಬಗ್ಗೆ. ಲಿಟರಲಿ ನಮ್ಮ ಸೋಲ್ ರೂಕ್ ಅವರಿಗೆ ರ್ಯಾಂಡಿ ಓಟನ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ. ರೀಸೆಂಟ್ ಆಗಿ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಲ್ಲಿ ಹೇಳ್ತಾರೆ, ನನ್ನ ರೆಸ್ಲಿಂಗ್ ಡ್ರೀಮ್ ಮ್ಯಾಚ್ ಯಾವ್ದಪ್ಪ ಅಂದ್ರೆ ಇಯೋಸ್ಕೈ ಅವರ ವಿರುದ್ಧ. ಬಟ್ ನಾನು ಎಲ್ಲರನ್ನು ಕೂಡ ಕನ್ಸಿಡರ್ ಮಾಡಿದ್ರೆ ನಾನು ನಿಜವಾಗ್ಲೂ ಕೂಡ ರ್ಯಾಂಡಿ ಓಟನ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟೆಡ್ ಆಗಿದ್ದೀನಿ ಅಂತ ನಮ್ಮ ಸೋಲ್ ರೂಕ್ ಅವರು ತಿಳಿಸಿದ್ದಾರೆ. ನಿಜವಾಗ್ಲೂ ಇವರ ನಡುವೆ ಮ್ಯಾಚ್ ಆದ್ರೆ ನಾವು ಕೂಡ ನೋಡೋದಕ್ಕೆ ಇಂಟ್ರೆಸ್ಟೆಡ್ ಆಗಿರ್ತೀವಿ. ಬಟ್ ಡಬ್ಲ್ಯೂ ಅವರು ಇಂಟರ್ ಜೆಂಡರ್ ಮ್ಯಾಚ್ ನ ಖಂಡಿತವಾಗ್ಲೂ ಕೂಡ ಮಾಡೋದಿಲ್ಲ.
ಅಫ್ಕೋರ್ಸ್ ನಮ್ಮ ಸೋಲ್ ರುಕ್ ಅವರು ತನ್ನ ಆಸೆನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಚಾಂಪಿಯನ್ಶಿಪ್ ರೈನ್ ಬಗ್ಗೆ. ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ ಆಗಿದ್ದಾರೆ. ಇನ್ನ ರೋಮನ್ ರೈನ್ಸ್ ಅವರು ಆ ಒಂದು ಚಾಂಪಿಯನ್ಶಿಪ್ ನ ಯಾವಾಗ ಸೋತೋಗ್ತಾರೆ, ಸಮ್ಮರ್ ಸ್ಲಾಮ್ ಅಲ್ಲಿ ಸೋತೋಗ್ತಾರ ಅಥವಾ ಕಳೆದ ಬಾರಿ ರೀತಿನೇ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಲಾಂಗ್ ಟೈಟಲ್ ರೈನ್ ನ ಕೊಡ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ ಗೈಸ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಈ ಬಾರಿನೂ ಕೂಡ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಲಾಂಗ್ ಟೈಟಲ್ ರೈನ್ ನ ಕೊಡ್ತಾರಂತೆ. ಬಟ್ ಕಳೆದ ಬಾರಿ ರೀತಿ 1316 ದಿನ ಅವರ ಚಾಂಪಿಯನ್ಶಿಪ್ ರೈನ್ ಇರೋದಿಲ್ಲ. ರೋಮನ್ ರೈನ್ಸ್ ಅವರು ಅಟ್ಲೀಸ್ಟ್ ಈ ವರ್ಷ ಚಾಂಪಿಯನ್ ಆಗಿ ಇರ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಈ ವರ್ಷ ಚಾಂಪಿಯನ್ ಆಗಿದ್ರೆ ಐ ಥಿಂಕ್ ರಸಲ್ ಮೇನಿಯಾ 43 ತನಕನೂ ಕೂಡ ನಮ್ಮ ರೋಮನ್ ರೈನ್ಸ್ ಅವರು ಚಾಂಪಿಯನ್ ಆಗಿ ಉಳಿಬಹುದು. ಏನೇ ಆಗ್ಲಿ ಈ ವರ್ಷ ನಮ್ಮ ರೋಮನ್ ರೈನ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ಡ್ರಾಪ್ ಮಾಡೋದಿಲ್ಲ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಫ್ಕೋರ್ಸ್ ಡ್ರಾಪ್ ಕೂಡ ಮಾಡಿಸಬಾರ್ದು. ಈಗಾಗಲೇ ನಮ್ಮ ರೋಮನ್ ರೈನ್ಸ್ ಅವರು ಕ್ಲಿಯರ್ ಆಗಿ ತಿಳಿಸಿದ್ದಾರೆ, ನಾನು ಈಗ ಫುಲ್ ಟೈಮ್ ರಿಟರ್ನ್ ಆಗಿ ಬಂದಿದ್ದೀನಿ ಅಂತ. ಸೊ ರೋಮನ್ ರೈನ್ಸ್ ಅವರೇ ಫುಲ್ ಟೈಮ್ ಬರ್ತಾ ಇದ್ದಾರೆ ಅಂದ್ರೆ ಡಬ್ಲ್ಯೂ ಅವರು ಕೂಡ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಳ್ಳೋದಿಲ್ಲ. ಅದರಲ್ಲೂ ನಮ್ಮ ಟ್ರಿಪಲ್ ಎಚ್ ಅವರು ಸೂಪರ್ ಸ್ಟಾರ್ಸ್ ಗಳ ಕೈಯಲ್ಲಿ ಲಾಂಗ್ ಚಾಂಪಿಯನ್ಶಿಪ್ ರೈನ್ ನ ಕೊಡ್ಸೋದ್ರಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಸೊ ರೋಮನ್ ರೈನ್ಸ್ ಅವರು ಕೂಡ ಈ ವರ್ಷ ಚಾಂಪಿಯನ್ಶಿಪ್ ನಂತೂ ಸೋಲೋದಿಲ್ಲ, ಇದಂತೂ ಕನ್ಫರ್ಮ್ ಆಗ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.